ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ನನಗೆ ಗೊತ್ತಿರೋಂಗೆ 2016-17 ಆ ಟೈಮಲ್ಲಿ ಉಪೇಂದ್ರ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಬಹಳ ದೊಡ್ಡ ಚರ್ಚೆ ಇತ್ತು. ಅದು ನಿಮಗೂ ಗೊತ್ತಿರುತ್ತೆ. ನೀವು 2018ರಲ್ಲಿ KPJP ಪಕ್ಷನ ಅನೌನ್ಸ್ ಮಾಡಿದ್ರಿ ನಿಮ್ಮ ರುಪೀಸ್ ರೆಸಾರ್ಟ್ನಲ್ಲಿ. ನಾನು ಕೂಡ ಅದಕ್ಕೆ ಸಾಕ್ಷಿದಾರನಾಗಿದೆ. ಅದಕ್ಕಿಂತ ಮೊದಲು BJPಗೆ ಉಪೇಂದ್ರ ಅವರು ಹೋಗ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇತ್ತು. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದ್ದು ಅಂತ. ಉಪೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಓಕೆ. ಬಟ್ ಏನಂದ್ರೆ ನಾನೊಂದು ಆಡಿಯೋ ಬಿಟ್ಟಾಗ ಅದು ತುಂಬಾ ವೈರಲ್ ಆಗಿತ್ತು. ಹೌದು, ಹೌದು. ಒಂದು ಆಡಿಯೋದೊಂದು ಏನೋ ಅನ್ಸಿದ್ ನಾನು ಅವತ್ತು ಹೇಳಿ ಬಿಟ್ಟಿದ್ದೆ. ಇದೇ ಮಾತನ್ನೇ ಹೇಳಿದ್ದೆ, ನಾವೆಷ್ಟು ಶ್ರೀಮಂತರು ಗೊತ್ತಾ, ನೀವು ನಂಬಲ್ಲ, ಮೋರ್ ದೆನ್ 30% ಸ್ಯಾಲ್ರಿಗೆ ಹೋಗುತ್ತಂತೆ ಕರ್ನಾಟಕದಲ್ಲಿ ನಿಮ್ಮ ಬಡ್ಜೆಟ್ ಅಮೌಂಟ್. ಓಕೆ. ಅಂದ್ರೆ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 50,000 ಕೋಟಿನೋ 70,000 ಕೋಟಿನೇನೋ ಇದರಲ್ಲಿ ನೀವು ಕೊಡ್ತಿರೋ ಸಂಬಳ ಪ್ರತಿ ವರ್ಷ 2 ಲಕ್ಷ ಕೋಟಿ ನಮ್ಮ ಬಜೆಟ್ ಏನಿದೆ. 2.5 ಲಕ್ಷ 3 ಕೋಟಿ ಅನ್ಕೊಂಡ್ರೆ 35% ಬರೀ ಸ್ಯಾಲ್ರಿ, ಪೆನ್ಷನ್ಸು. ಅದು ಬಿಟ್ಟು ನಿಮಗೆ ಅವ್ರಿಗೆ ಸಿಗುವಂಥ ಪರ್ಕ್ಸು, ಆಫೀಸ್ ಮೇಂಟೆನೆನ್ಸು, ಕಾರ್ಸು, ಅವ್ರಿಗೆ ಡ್ರೈವರ್ಸು, ಅಷ್ಟು ಶ್ರೀಮಂತರು ನೀವು ಜನಗಳು. ಇಷ್ಟು ಜನಕ್ಕೆ ಸಂಬಳ ಕೊಡ್ತಿದ್ದೀರಾ, ಇಷ್ಟು ದೊಡ್ಡ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀರಾ. ಬಟ್ ಅದರಲ್ಲಿ ಮತ್ತೆ ಕರಪ್ಷನ್ ಆಗಿ ನಿಮ್ಗೆ ಸಿಗ್ಬೇಕಾದ ಸಿಗ್ತಿಲ್ಲ ಅಂದಾಗ ಹೊಟ್ಟೆ ಉರಿತದಲ್ವಾ. ಅದನ್ನ ಯಾರು ಯೋಚನೆ ಮಾಡ್ಬೇಕಾಗಿರೋದು? ಸಿಗದೆ ಇರೋವಂಥವ್ರು ಅವ್ರಿಗೆಲ್ಲ ಅನ್ಸುತ್ತೆ ಏನೋ ನನಗೆ ಪಾಲಿಟಿಕ್ಸ್ಗೂ ನನಗೂ ಸಂಬಂಧ ಇಲ್ಲ, ಅಲ್ಲಿ ಏನಾದರೂ ನಮ್ಮ ಜೀವನ ಚೇಂಜ್ ಆಗುತ್ತೆ. ಯಾರೋ ಒಬ್ರು ಹೇಳ್ಬಿಟ್ಟಿದಲ್ಲ, ಯಾವ ವರ್ಷ ಬಂದ್ರೇನು ನಾನು ಬಟ್ಟೆ ಹೋಗಿ ತಪ್ಪುತ್ತಾ ಅಂತ, ಅದೊಂದು ಎಲ್ಲ ಗಾದೆಗಳು ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಹಂಗೆ ಹತಾಶರಾಗ್ಬಿಟ್ಟಿದ್ದಾರೆ. ಯಾರು ಬಂದ್ರೆ ನಾನು ಮಾಡೋ ಕಷ್ಟ ಹಿಂಗಲ್ಲ. ಆ್ಯಕ್ಚುಲಿ ಸಿಸ್ಟಮ್ ಇರೋದೇ ನಿಮಗೋಸ್ಕರ, ಎಲ್ಲ ನಿಮ್ಮದೇ ದುಡ್ಡದು, ನಿಮ್ಮ ಇದಕ್ಕೆ ಬರಬೇಕದು. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬರಬೇಕು, ನಿಮ್ಮ ತಂದೆ ತಾಯಿ ಆರೋಗ್ಯ ವ್ಯವಸ್ಥೆಗೆ ಬರಬೇಕು, ನಿಮ್ಮ ಆರೋಗ್ಯ ವ್ಯವಸ್ಥೆಗೆ ಬರಬೇಕು, ನಿಮ್ಗೆ ಉತ್ತಮ ಸಮಾಜ ನಿರ್ಮಾಣ ಆಗಬೇಕು. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ನಮಗೆ ಜಾಬ್ಸ್ ಪ್ರಾಬ್ಲಮ್ ಆಗಿದೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿದೆ, ಪ್ರತಿ ಒಂದಕ್ಕೂ ಕೂಡ ಕಾರಣರು ನಾವೇ. ಯಾಕಂದ್ರೆ ನಮ್ಮ ವ್ಯವಸ್ಥೆ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಯಾಕೆ ನಾವು ಬೇರೆ ದೇಶಗಳ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಹಿಂಗಿದೆ ಇಲ್ಲಿ ಹಂಗಿದೆ ಅಂತ? ಅದಕ್ಕೆ ಕಾರಣ ಕೊಟ್ಬಿಡ್ತೀವಿ, ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಂತ. ಇನ್ನು ಚೈನಾ ಹೋಲ್ಸಿದ್ರೆ ಚೈನಾ ಕಮ್ಯುನಿಸ್ಟ್ ರೀ, ಅಲ್ಲಿ ಅವ್ರು ಏನು ಬೇಕಾದ್ರೆ ಮಾಡೋದು, ನಮ್ಮಲ್ಲಿ ಆಗಲ್ಲ ಆ ಥರ, ಇಲ್ಲಿ ಒಬ್ಬೊಬ್ಬ ಒಂದೊಂದು ಮಾತಾಡ್ತಾರೆ ಅಂತಾರೆ. ನೀವು ನಿರಾಶಾವಾದಿಗಳಿಗೆ ಕಾರಣ 1000 ಇದ್ದಾವೆ. ಆಶಾವಾದಿಗಳು ತಾನೇ ಬೇಕಾಗಿರೋದು ಈ ದೇಶಕ್ಕೆ. ನಮ್ಮಲ್ಲಿ ಯಾಕೆ ಆಗ್ಬಾರ್ದು? ಇದಕ್ಕಿನ್ನ ದೇಶ ಬೇಕಾ ನಿಮಗೆ? ಪ್ರಪಂಚದಲ್ಲಿ ನನ್ನ ಪ್ರಕಾರ ಭಾರತಕ್ಕಿನ್ನ ಶ್ರೇಷ್ಠವಾದ ದೇಶನೇ ಇಲ್ಲ ಅನ್ಸುತ್ತೆ ನನಗೆ. ಹಿಂಗೆತ್ತಿ ಬಿಸಾಕರಿ ಏನ್ ಬೇಕಾದ್ರೂ ಉಟ್ಕೊಳತ್ತೆ. ಇಲ್ಲಿ ನೋಡಿ, ಎಷ್ಟೇ ಬಡತನ ಬಂದ್ರು ಒಂದು ಊಟ, ಯಾರೋ ಒಬ್ರು ಊಟ ಕೊಡ್ತಾರೆ, ಒಂದು ದೇವಸ್ಥಾನದಲ್ಲಿ ಊಟ ಸಿಗುತ್ತೆ, ಎಲ್ಲೋ ಒಂದ್ ಕಡೆ ಸಿಗುತ್ತೆ. 100 ರೂಪಾಯಿ ಇದ್ರೂ ಬದುಕ್ಬಿಡ್ಬೋದು ಈ ದೇಶದಲ್ಲಿ. ಅಲ್ಲೆಲ್ಲ 3 ಕೆಲಸ ಮಾಡಬೇಕು, ಒದ್ದಾಡಬೇಕು. ಅಂತ ಒಂದು ಅದ್ಭುತವಾದ ದೇಶ. ನಾವು ಇನ್ನೂ ಎಷ್ಟು ಅದ್ಭುತವಾಗಿ ಕಟ್ಕೊಬೋದು ಈ ದೇಶನ. ಸ್ವಲ್ಪ ವಿಚಾರವಂತರಾಗಬೇಕು ನಾವು. ಯಾವ್ಯಾವುದೋ ವಿಷಯಕ್ಕೆ ನಾವು ಓಟ್ ಹಾಕ್ಬಾರ್ದು ಅಲ್ವಾ? ಅದು ಬಹಳ ಮುಖ್ಯ. ಅದು ರೈಟ್ ಟು ರೀಕಾಲ್ ಬರ್ಬೇಕು ನಮಗೆ. ಯಾರೋ ಸರಿ ಕೆಲಸ ಮಾಡ್ತೀವಿ, ನಾವು ಇಳಿಸುವಂಥ ವ್ಯವಸ್ಥೆ ಬರೋದಕ್ಕೆ ನಾವು ಹೋರಾಟ ಮಾಡಲೇಬೇಕು. ಆ ಧ್ವನಿ ಎದ್ದೇಳ್ಬೇಕು ಆ್ಯಕ್ಚುಲಿ ದೊಡ್ಡದಾಗಿ. ನೀವು ನಿಮ್ಮ ಥಾಟ್ಸ್ನ ಬಹಳ ಬೇಗ ಜನಕ್ಕೆ ಹೇಳಿದ್ರಿ, ಅಂದರೆ ರೈಟ್ ಟೈಮಲ್ಲಿ ಅದನ್ನು ಪ್ಲೇಸ್ ಮಾಡಿದ್ರಿ. ಆ್ಯಕ್ಚುಲಿ 2018ರಲ್ಲಿ ನೀವು KPJP ಅನೌನ್ಸ್ ಮಾಡ್ತೀರಿ. ಈಗ ಅದನ್ನು ರಿಯಲ್ ಪ್ರಜಾಕೀಯ ಅಂತ ಮಾಡಿದ್ರಿ. ಲಾಸ್ಟ್ 8-9 ಇಯರ್ಸ್ ಆಗಿದೆ. ಬಟ್ ಇನ್ನು ಸ್ವಲ್ಪ ಸ್ಪೀಡಪ್ ಆಗಬೇಕಿತ್ತೇನೋ ಅಂತ ನಿಮಗೆ ವೈಯಕ್ತಿಕವಾಗಿ ಅನ್ಸಲ್ವಾ? ಇನ್ನು ಸ್ವಲ್ಪ ನಾನು ಅದಕ್ಕೆ ಹೆಚ್ಚು ಸಮಯ ಕೊಡಬೇಕಿತ್ತೇನೋ? ಅಲ್ಲ, ಹಂಗಲ್ಲ. ನನಗೆ ಏನನ್ಸ್ತಂದ್ರೆ ಕೇಳಿ, ಇಲ್ಲಿ ನನಗೂ ಬದಲಾವಣೆ ಆಯಿತು. ನಾನೇನು ಅನ್ಕೊಂಡೆ, ಒಂದು ಪಕ್ಷದ ಮೂಲಕ ಇದನ್ನು ಮಾಡಬೇಕು ಅನ್ನೋಕ್ಕೋಸ್ಕರ ಒಂದು ಪಕ್ಷ ಮಾಡಿದೆ. ಅದಕ್ಕೆ ಯಾರೋ ತಂದುಕೊಟ್ರು ಪಕ್ಷನ. ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟು, ನಮ್ಮದು ಇದೆ, ನೀವು ಮಾಡಿ ಅಂದ್ಬಿಟ್ಟು ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ಆಮೇಲೆ ಎಲ್ಲ ಓಡಾಡಿ ಎಲೆಕ್ಷನ್ ಟೈಮಲ್ಲಿ ಇಲ್ಲ ನಿಮ್ದೆಲ್ಲ ಆಗಲ್ಲ, ಇದು ನಾವು ಮಾಡ್ಕೊತೀವಿ ಬಿಡಿ ಅಂದರು. ಸ್ವಾಮಿ, ನಾನು ಪ್ರೆಸಿಡೆಂಟ್ ಅಲ್ವಾ ಅಂದರೆ, ನೀವು ಪ್ರೆಸಿಡೆಂಟೇ, ಬಟ್ ನಮ್ದು ಇಲ್ಲಿ ಜಾಸ್ತಿ ಇದೆ ಮೆಜಾರಿಟಿ, ಅಲ್ಲೊಂದು ಇದಿದೆ ಸ್ಟ್ರಕ್ಚರ್, ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಅನಿವಾರ್ಯ ಹೊರಗೆ ಬರ್ಬೇಕಾಯ್ತು ಅಲ್ಲಿಂದ. ಅದಕ್ಕೆ ಆ ಎಲೆಕ್ಷನ್ ಆಗಲಿಲ್ಲ, ನಾನು ನಿಂತ್ಕೊಳ್ಳೋಕೆ ಆಗಲಿಲ್ಲ ಆ ಟೈಮಲ್ಲಿ. ಅದಾದ್ರ ಮೇಲೆ MP ಎಲೆಕ್ಷನ್ ಬಂತು. ಒಂದು 2-2.5 ಲಕ್ಷ ಓಟ್ ಬಂತು ನಮ್ಗೆ ಅವಾಗ, ವಿತೌಟ್ ಎನಿ ಪ್ರಚಾರ, ಯಾರು ಅಂತಾನೆ ಗೊತ್ತಿಲ್ಲದೆ. ಅಂದರೆ ನೋಡಿ, ಏನೋ ಒಂದು ಬೇಕು ಅನ್ನೋದಿದೆ ಖಂಡಿತ. ಕರೆಕ್ಟ್. ಸೊ ನೋಡೋಣ, ಅದು ಹಂಗೆ ಬದಲಾಗ್ತಾ ಹೋಯ್ತು. ಆಮೇಲೆ ನಾನೇ ಟಿಕೆಟ್ ಕೊಡೋಣ ಅಂತ ಟ್ರಾನ್ಸ್ಪರೆಂಟ್ ಆಗಿ ಇಂಟರ್ವ್ಯೂಗಳು ಮಾಡಿ ನಾನೆಲ್ಲ ಹಂಚ್ಕೊಂಡೆ ಜನರ ಹತ್ರ. ಆಮೇಲೂ ಕೂಡ ಮತ್ತೆ ಡೌಟ್ ಸ್ಟಾರ್ಟ್ ಆಯಿತು. ಏನು ಹೇಳಿ, ಇವ್ರಿಗೆ ಬೇಕಾದವ್ರು ಕೊಟ್ಕೊತಾರೆ ಅಂತ. ಆಮೇಲೆ ಇನ್ನೊಂದೇನೆಂದರೆ, ಅಲ್ಲೂ ಕೂಡ ಅಷ್ಟೇ, ಏನಂದರೆ ಎಷ್ಟು ಜನ ಬಂದು ಇಂಟರ್ವ್ಯೂ ಮಾಡ್ತಾರೆ, ಏನೇನೋ ಇಟ್ಕೊಂಡ್ಬಂದ್ರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನನಗೆ ಅನ್ನಿಸ್ತು, ನನಗೊಂದು ಎಕ್ಸಿಸ್ಟೆನ್ಸಿಗೆ ನಾನು ವ್ಯಾಲ್ಯೂ ಕೊಟ್ಕೊಳ್ಳೋದಕ್ಕೆ ಕಲ್ತಿಲ್ಲ ನಾವು. ನಾನು ಯಾವಾಗಲೂ ಡಿಪೆಂಡೆಂಟ್ ಆಗೇ ಇರ್ತೀನಿ. ಏನು ಹೇಳಿ, ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಇದು ಸರಿನಾ ತಪ್ಪಾ ಅಂತ. ಐ ಕ್ಯಾನ್ ಮ್ಯಾನಿಪುಲೇಟ್ ಲೈಕ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಕಮೆಂಟ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಎನಿಥಿಂಗ್. ಆ ಥರ ಆಗೋಗ್ಬಿಟ್ಟಿದೆಯಲ್ಲ ಇವಾಗ. ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ತೀರಾ ಎವ್ರಿ ಡೇ? ನೀವೊಬ್ಬ ಹೌದೌದು. ಓಕೆ.
ಏನ್ ಅನ್ಸುತ್ತೆ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ಇವ್ರೆ, 1 ಮಿಲಿಯನ್ ನನ್ ಕೂಡಲೇ ಇನ್ನೊಂದು ಮಿಲಿಯನ್ ಜಾಯಿನ್ ಆಗ್ತಾರೆ ಅಲ್ಲಿ. ಹ್ಮ್. ಅಂದ್ರೆ ಫಾಲೋಯರ್ಸ್ ಅಲ್ಲ ಹೆಂಗ್ social ಆಗ್ಬಿಟ್ಟಿದೀವಿ ನಾವು ಅಂದ್ರೆ, ಹಾ. ನಾನು ವಿಚಾರ ಏನು ತಿಳ್ಕೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ 100 ಜನ ಸಪೋರ್ಟ್ ಮಾಡ್ತೀಯಾರಾ ಜೈ ಅಂತ ನಾನು ಸೇರ್ಕೊಂಡ್ಬಿಡ್ತೀನಿ. ಅಂದ್ರೆ ನನ್ನ ಎಕ್ಸಿಸ್ಟೆನ್ಸ್ಗೆ, ನನ್ನ ಇದಕ್ಕೆ ನಾನೇನು ಕೆಲಸನೇ ಕೊಡಲ್ಲ. ಇಂಡಿಪೆಂಡೆಂಟ್ ಥಿಂಕರ್ಸ್ ನಾವು ಆಗ್ಬೇಕಲ್ವಾ ಲೈಫಲ್ಲಿ. ನಂದು ಆದಂಥ ಒಂದು ನನ್ನದೇ ಆದ ಓನ್ ಜಡ್ಜ್ಮೆಂಟ್ ಇರಬೇಕು. ಆ ಜಡ್ಜ್ಮೆಂಟ್ ಯಾವಾಗ ಬರ್ತೀನಿ ಅಂದರೆ ಸ್ವಲ್ಪ ಆಳವಾಗಿ ಇಳಿದು ಅದ್ರ ಬಗ್ಗೆ ತಿಳ್ಕೊಂಡಾಗ, ತಿಳ್ಕೊಳಕ್ ಮುಂಚೆ ಡಿಸಿಷನ್ ತಗೊಳ್ಳೋದು ಅಂತ ಅವ್ರನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ ಅವನಿಗೆ. ಅರ್ಥ ಆಯ್ತಾ? ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ದು, ಯಾವಾಗ ಕಾಲ ಪಕ್ವಾಗುತ್ತೋ ಅದಾಗತ್ತೆ. ಆ್ಯಕ್ಚುಲಿ ನನಗೆ ಅನಿವಾರ್ಯತೆ ಬಂದಾಗ ನಾನು ಯೋಚನೆ ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಅದನ್ನು ಕೆಲವರು ಪ್ಲಸ್ ಅನ್ನೋರು ಇದ್ದಾರೆ, ಅದರಿಂದ ತುಂಬ ನೆಗೆಟಿವ್ಸ್ ಇದೆ ಅನ್ನೋರು ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ದಳಪತಿ ವಿಜಯ್ನೇ ತೊಗೊಂಡ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಅವ್ರು ಬಹಳ ದೊಡ್ಡ ಮಟ್ಟದಲ್ಲಿ ರೀಚ್ ಆದರು ಅಂತ ಒಂದು ಕಡೆ ಚರ್ಚೆ ಇರುತ್ತೆ. ಬಟ್ ನೀವು ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಹೇಗೆ ತಗೊಳ್ತಿದ್ರಿ, ಹೇಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರಿ? ನಾನು ಅದು ಯಾವುದೂ ಯೋಚನೆ ಮಾಡ್ತಿಲ್ಲ ಇವರೇ. ನನಗೆ ಗೊತ್ತು, ಅಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡ್ಬೋದು ನೀವು. ಕರೆಕ್ಟ್. ನಾನೇ ಒಂದು ಏನು ಹೇಳಿ, ಒಂದು ದೊಡ್ಡದೊಂದು ಏನೋ ಒಂದು ಮಾಡಿದೆ ಅನ್ಕೊಳ್ಳಿ, ಸಭೆ ಏನೋ ಒಂದು ಮಾಡಿ ಅಂತ ಇದು ಮಾಡಿ ಅದನ್ನ ನಾನು ವೈರಲ್ಲು ಮಾಡಿಸ್ಬೋದು, ಅಥವಾ ವೈರಲ್ ಆಗುತ್ತೆ ಆ ಥರದ್ದು. ಆಮೇಲೆ ನಾನೊಂದಷ್ಟು ಅದಕ್ಕೆ ಒಂದು ಕ್ಯಾಂಪೈನಿಂಗ್ ಅಂತ ಮಾಡಿ ಎಲ್ಲಿ ನೋಡಿದ್ರು ಪುಷ್ ಮಾಡ್ತಾ ಇರೋದು ನಮ್ದನ್ನ. ಏನು ಹೇಳಿ, ಎಲ್ಲ ಕಡೆ ಅದಕ್ಕೆ ಜಾಸ್ತಿ ಲೈಕ್ಸ್ ಬರೋ ಥರ ಇದು ಬರೋ ಥರ, ಅಲ್ಲಿ ಕೂಡ ಮನಿ ಅಷ್ಟೇ. ಈಗ ಮನಿ ಏನಾಗುತ್ತೆ, ಈ ಡೈರೆಕ್ಟಾಗಿ ಹೋಗೋ ಅಂಥದ್ದು ಈ ಕಡೆ ಬರುತ್ತೆ. ಈಗ ಅಡ್ವರ್ಟೈಸ್ಮೆಂಟು ನಾನು ಹೋರ್ಡಿಂಗ್ಸ್ ಹಾಕೋ ಬದಲು ಈಗ ಮೊಬೈಲಲ್ಲಿ ಬರೋಕ್ಕೆ ಶುರುವಾಗತ್ತೆ ಅಷ್ಟೇ. ಆರ್ಗ್ಯಾನಿಕ್ ವೈರಲ್ ಇದೆಯಲ್ಲ, ಅದನ್ನ ನಂಬಿದ್ದೀನಿ ಅಷ್ಟೇ ನಾನು. ಈ ಜೆನ್ ಝಿ ಜನ್ರೇಷನ್ ಬಗ್ಗೆ ತುಂಬ ಮಾತಾಡ್ತಾರೆ ಎಲ್ಲರೂ. ಅಂದರೆ ಕೆಲವರು ಏನು ಹೇಳ್ತಾರೆ, ಇವರು ತುಂಬ ಫ್ಲಕ್ಚುಯೇಟ್ ಮೈಂಡ್ ಇರೋವಂಥವ್ರು, ಬೇಗ ತಕ್ಷಣಕ್ಕೆ ಹೊಸ ಹೊಸ ವಿಚಾರಗಳನ್ನ ಯೋಚನೆ ಮಾಡ್ತಿರ್ತಾರೆ, ಈ ಜವಾಬ್ದಾರಿಗಳು ಕಡಿಮೆ, ಈ ಥರದ ವಿಚಾರ. ಇನ್ನೊಂದು ಕಡೆ ಇಲ್ಲ, ಅವರಿಂದಲೇ ಒಂದಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಈಗ ದಳಪತಿ ವಿಜಯ್ ವಿಚಾರನೆ 68-70% ವೋಟಿಂಗ್ 20% ಜಾಸ್ತಿ ಆಗಿದೆ. ಅವರಲ್ಲಿ ಯಂಗ್ ಜನ್ರೇಷನ್ ಅನ್ನುವಂಥ ಚರ್ಚೆ ಇದೆ. ನೀವು ಈ ಜೆನ್ ಝಿ ಜನ್ರೇಷನ್ ಬಗ್ಗೆ ನೀವೇನು ಹೇಳ್ತೀರಿ? ಯಾಕಂದ್ರೆ ಈಗ ನಿಮ್ಮ ಮನೆಯಲ್ಲೇ ಇಲ್ಲ ಖಂಡಿತ ನೋಡಿ, ಅವ್ರಿಗೆಲ್ಲ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಪೋಜರ್ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೋಜರ್ ಇದೆ ಅವ್ರಿಗೆ. ನಮ್ ತರ ಅಲ್ಲ ಅವರು, ಯಾಕಂದ್ರೆ ಅವ್ರ ಪ್ರಪಂಚನೇ ನೋಡ್ಬಿಟ್ಟಿದ್ದಾರೆ ಇದ್ರಲ್ಲಿ. ನಮಗ್ ನೋಡಕ್ ಆಗ್ತಿರ್ಲಿಲ್ಲ ಅವಾಗ. ಏನ್ ಹೇಳಿ, ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ. ಬಟ್ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರೆ, ಒಂದು ಹ್ಯೂಮನ್ ವೀಕ್ನೆಸ್ಗಳಿರುತ್ತೆ. ಏನ್ ಹೇಳಿ, ಯಾವ್ದು ಅತಿ ಹೆಚ್ಚು ಇದಾಗ್ತಿದೀವಿ ಅಲ್ಲಿ ಸ್ವಲ್ಪ ನಾವು ಡೈವರ್ಟ್ ಆಗ್ತೀವಿ. ಏನ್ ಹೇಳಿ, ಯಾವ್ದೋ ನೋಡ್ತೀವಿ ಅನ್ಕೊಳ್ಳಿ, ಏನಯ್ಯ 10 ಮಿಲಿಯನ್ ಫಾಲೋಯರ್ಸ, 2 ಮಿಲಿಯನ್ ಬೇಗ ಅಲ್ಲಿ ನೀವು ಎಕ್ಸೈಟ್ ಆಗಿ ತಪ್ಪಲ್ಲ. ಬಟ್ ನೋಡಿ ಏನಕ್ಕೆ ಅದಾಗಿದೆ ಅಂತ ಒಂದು ಸ್ವಲ್ಪ ನೋಡಿ, ದೆನ್ ಯು ಶುಡ್ ಟೇಕ್ ಯುವರ್ ಓನ್ ಡಿಸಿಷನ್. 10 ಲಕ್ಷ ಜನ ಫಾಲೋ ಮಾಡ್ತೀನಿ, ನಾನು ಅಲ್ಲಿ ಹೋಗೋದಲ್ಲ. ನೋಡ್ಬಿಟ್ಟು ನನಗೆ ಸರಿ ಇಲ್ಲ ಅನ್ನೋ ಜಡ್ಜ್ಮೆಂಟ್ ಇರಬೇಕು ನನಗೆ. ಕರೆಕ್ಟ್. ಅದರ್ವೈಸ್ ನಾನು ಮತ್ತೆ ಗುಂಪ್ಲ ಗೋವಿಂದ ಆಗ್ಬಿಡ್ತೀನಿ ನಾನು. ಹಿಂಗೆ ಎಲ್ಲ ಒಳಗಡೆ ನುಗ್ಗಿ ಜೈ ಜೈ ಅಂತ. ಅದಾಗಬಾರ್ದು. ಎಲ್ಲ ಯಂಗ್ಸ್ಟರ್ಸು ಕೂಡ, ಯಂಗ್ಸ್ಟರ್ಸ್ ಇಂದನೇ ದೇಶ ಬದಲಾವಣೆ ಆಗೋದು. ಇದುವರೆಗೆ ಆಗಿರೋದು ಕೂಡ ಯಂಗ್ಸ್ಟರ್ಸ್ ಇಂದಾನೆ. ಬಟ್ ಕರೆಕ್ಟ್ ಬದಲಾವಣೆ ಯಾಕೆ ಆಗ್ತಿಲ್ಲ ಅಂದರೆ, ಬಿಕಾಸ್ ನಮಗೆಲ್ಲ ಈ ಮನಸ್ಥಿತಿ ಇದೆ. ಏನು ಹೇಳಿ, ಎಲ್ಲೋ ಒಂದು ಕಡೆ ಆ ಲೈಮ್ ಲೈಟ್ ಬಂದಾಗ ಸ್ವಲ್ಪ ಈಗ ನಾನೇ ಒಂದು ಆರ್ಟಿಸ್ಟ್ ಆಗಿ ಬಂದು ನಿಂತ್ಕೊಂಡು, ಸ್ಟಾರ್ ಆಗಿ ಬಂದು ನಿಂತ್ಕೊಂಡು, ನಾನು ಹಿಂಗೆ ಹಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಲ್ಲ, ಅರ್ಥನೇ ಇಲ್ಲ. ನೀವು ಅದನ್ನು ಬೆಳೆಸ್ಕೊಳ್ಳೇಬೇಕು. ಕರೆಕ್ಟ್, ಯಾರೇ ಬರಲಿ, ನಾಳೆ ಇನ್ನೊಬ್ಬ ಬರಲಿ, ಇಲ್ಲಿ ನೀವು ಕೇಳಬೇಕು ಆ್ಯಕ್ಚುಲಿ. ಅಥವಾ ನಿಮ್ಮೊಳಗೆ ನೀವು ವಿಚಾರಿಸ್ಕೊಳ್ಳಿ. ನೀವು ಕೇಳೋಕ್ಕಾಗಲಿಲ್ಲ ಅಂದ್ರೂ ಕೂಡ ಆಗತ್ತಾ, ಏನು ಹೇಳ್ತೀಯ ನಾವು, ಇದು ನಾನು ಇನ್ವಾಲ್ವ್ ಆದ್ರೆ ಆಗುತ್ತಾ ಅಥವಾ ಅವನೊಬ್ಬನ ಕೈಲಿ ಆಗುತ್ತಾ, ಒಂದು ಯೋಚನೆ ಮಾಡ್ಬಿಡಿ ಸಾಕು, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಬ್ಯಾಂಕಲ್ಲಿ ಏನೋ ನಿಮಗೆ ಹ್ಯಾಕ್ ಮಾಡೋಕ್ಕೂ ತುಂಬ ಜನ ಟ್ರೈ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವರು ಎನ್ಕ್ರಿಪ್ಷನ್ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಫೈರ್ ವಾಲ್ಗಳಾಗ್ತಿರ್ತಾರೆ, ಎನ್ಕ್ರಿಪ್ಷನ್. ನೀವು ನಿರಂತರವಾಗಿ ಅದನ್ನು ಕಾಪಾಡ್ತಾ ಇರ್ತಾರೆ ನಿಮ್ಮ ಹಣನ ಅವರು. ಕರೆಕ್ಟ್. ಬಿಟ್ಬಿಟ್ರ ಯಾರು ಮಾಡ್ಕೊಳ್ಳಿ ಅಂದರೆ ಎಲ್ಲ ಹ್ಯಾಕ್ ಮಾಡಿ ಎಲ್ಲ ದುಡ್ಡು ಎತ್ಕೊಂಡು ಹೊರಟಾಗ್ತಾರೆ ಅಲ್ವಾ. ಆ ಒಂದು ಇದು ನಮ್ಮಲ್ಲೂ ಆಗ್ಬೇಕಲ್ವಾ. ನನ್ನ ಮನೆ ಡೋರೆಲ್ಲ ನಾನೇ ಓಪನ್ ಮಾಡಿ ಇಟ್ಕೊಂಡು ಕಳ್ತನ ಆಯಿತು ಅಂತ ಬೈಕೊಂಡು ಕೂತ್ಕೊಂಡ್ರೆ ತಪ್ಪಲ್ವಾ. ಐ ಶುಡ್ ಟೇಕ್ ಕೇರ್ ಆಫ್ ಮೈ ಓನ್ ಮನೆ, ನನ್ನ ಏರಿಯಾ, ನನ್ನ ಜಾಗ, ನನ್ನ ದೇಶ, ನನ್ನ ರಾಜ್ಯ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ
ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.